ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 32ನೇ ಕಂತಿನ ಹಣ ನೋಡಿ ಬಿಡುಗಡೆ ಆಗಿ ಈಗಾಗಲೇ 2 ದಿವಸ ಆಗಿದೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ 32ನೇ ಕಂತಿನ ಹಣ ಬಂದಿದೆಯಲ್ಲ ಅವ್ರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದ್ಯಾವುದಪ್ಪ ಅಂತೀರಾ? ಅದು 33ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಸ್ನೇಹಿತರೆ. ಯಾವಾಗ ನಿಮ್ಮ ಖಾತೆಗಳಿಗೆ 33ನೇ ಕಂತಿನ ಹಣ 2,000 ರೂಪಾಯಿ ಬರುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಕೆಲವರು ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಮತ್ತೆ ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗೆ 32ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ. ನಾವು ನಿಮಗೆ ಅದಕ್ಕೆ ಹೇಳ್ತೀವಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಇಲ್ಲ ಅಂದರೆ ನಾವು ಕೊಡೋ ಮಾಹಿತಿ ಅರ್ಥ ಆಗಲ್ಲ ಅಂತ. ಕೆಲವ್ರಿಗೆ ಇನ್ನೂ 31ನೇ ಕಂತಿನ ಹಣನೇ ಬಂದಿಲ್ಲ, ಆಗಲೇ 32, 33ನೇ ಕಂತಿನ ಹಣ ಅಂತ ಇದ್ದೀರಲ್ಲ ಸರ್, ಯಾಕೆ ಫೇಕ್ ನ್ಯೂಸ್ ಕೊಡ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಬಂದಿಲ್ಲ ಅಂದರೆ 31, 32ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಅರ್ಥ ಅಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಯಾಕಂದರೆ ನಿಮ್ಮ ಖಾತೆಗಳಿಗೆ ಜಮೆ ಆಗೇ ಆಗುತ್ತೆ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸರ್ಕಾರ ನಿಮ್ಮನ್ನ ಬಿಟ್ಟು ಮಿಕ್ಕ ಕಂತಿನ ಹಣ 32, 33ನೇ ಕಂತಿನ ಹಣಗಳನ್ನ ಬೇರೆಯವ್ರಿಗೆ ಮಾತ್ರ ಕೊಡ್ತಾರೆ, ನಮಗೆ ಮಾತ್ರ ಬರಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. 31ನೇ ಕಂತಿನ ಹಣ ಆದರೂ ಸರಿ, 32ನೇ ಕಂತಿನ ಹಣ ಆದರೂ ಸರಿ, ಫಸ್ಟು ಬಿಡುಗಡೆ ಆಗಿದ ತಕ್ಷಣ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಅದೇ ಥರನೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ 32ನೇ ಕಂತಿನ ಹಣ ದಾವಣಗೆರೆಗೆ ಬಿಡುಗಡೆ ಶುರುವಾಗಿದೆ. ಮೊದಲು ಬಿಡುಗಡೆ ಆಗಿದ್ದು ಬೆಂಗಳೂರಿಗೆ 31ನೇ ಕಂತಿನ ಹಣ ಕಡೆಯಲ್ಲಿ ಬಿಡುಗಡೆ ಆಗಿತ್ತು. ಹಾಗಾಗಿ ಅವ್ರಿಗೇ ಫಸ್ಟು 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನಿನ್ನೆ ಕೂಡ ಬೆಂಗಳೂರವ್ರಿಗೆ ಬಂದಿದೆ ಸ್ನೇಹಿತರೆ. 32ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಂದಿದೆ. ಕೆಲವ್ರಿಗೆ 4,000 ರೂಪಾಯಿ ಬಂದಿದೆ. ದಯವಿಟ್ಟು ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಯಾವುದೇ ರೀತಿ ಫೇಕ್ ನ್ಯೂಸ್ ನಾವು ಕೊಟ್ಟಿಲ್ಲ, ಮುಂದೆ ಕೂಡ ಕೊಡಲ್ಲ. ಹೊಸ CM ಬಂದು ನಿಮಗೆ ಆಲ್ರೆಡಿ 2 ತಿಂಗಳಾಗಿದೆ. ನೋಡಿ, ಅವ್ರು ಹೇಳಿದ್ದಾರೆ ಇನ್ನು ಮುಂದಿನ ಗೃಹಲಕ್ಷ್ಮಿಯ ಕಂತುಗಳು ನಿಮಗೆ ಬೇಕಾ, ಆಗಿದ್ದರೆ ನೀವು ಹೊಸ ಅರ್ಜಿನ ಅಥವಾ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಮತ್ತೆ ಯಾಕಂದರೆ ಎಷ್ಟೋ ಜನ ತೀರೋಗಿದ್ದಾರೆ, ಮತ್ತು ಇನ್ನು ಎಷ್ಟೋ ಜನ ಫೇಕ್ ಅಕೌಂಟ್ ಮಾಡಿಸ್ಕೊಂಡು ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೆಲವರು ಕಮೆಂಟ್ ಮಾಡಿದ್ದೀರಾ, ನಮಗೆ 31ನೇ ಕಂತು 32ನೇ ಕಂತಿನ ಹಣ ಬಂದಿಲ್ಲ, ನಾವು ಎಲ್ಲೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು, ಅದ್ರ ಜೊತೆಲಿ ನಾವು ಹೊಸ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಆನ್ಲೈನಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಸರ್ಕಾರದಿಂದ ಇದುವರೆಗೂ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಇನ್ನು ಮುಂದೆ ಕೊಡ್ತೀವಿ, ಅಂದರೆ ಹೊಸ ಅಪ್ಲಿಕೇಶನ್ ಬಿಡ್ಬೋದು ಅಥವಾ ಬಯೋಮೆಟ್ರಿಕ್ನ ನಾವು ಹೇಳ್ಬೋದು, ನೀವು ಅಲ್ಲೋಗಿ ಮಾಡಿಸಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಒಂದು ವೇಳೆ ಮಾಹಿತಿ ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, 32ನೇ ಕಂತಿನ ಹಣ ಇನ್ನೂ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, 31ನೇ ಕಂತಿನ ಹಣ ಜುಲೈ 17ನೇ ತಾರೀಕು ಬಿಡುಗಡೆ ಶುರುವಾಯಿತು. 31ನೇ ಕಂತಿನ ಹಣ ಆಗಸ್ಟ್ ತಿಂಗಳು ಮೊದಲನೇ ವಾರದಲ್ಲಿ ಬೆಂಗಳೂರಿಗೆ ಬಂದಿದೆ ಸ್ನೇಹಿತರೆ. ಅದೇ ಥರ ನಿಮಗೆ 32ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ನೋಡಿ, ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಅಟ್ಲೀಸ್ಟ್ 15 ದಿವಸ ಆಗುತ್ತೆ. ಯಾಕೆ ಅಂತೀರಾ? 1,26,00,000 ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ DBT ಆಗಬೇಕು. ಹಾಗಾಗಿ ಒಂದೇ ದಿವಸ ಅಷ್ಟು ಜನಕ್ಕೆ ಬರಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ವ್ಯೂವರ್ಸ್ಗೆ ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಯಾಕೆ ಅಂದರೆ ಮೊದಲು ನಾವು 32ನೇ ಕಂತಿನ ಹಣ ಬಿಡುಗಡೆ ಆಗಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ನೋಡಿ, ಕೆಲವರು ಸ್ನೇಹಿತರೆ ನಮಗೆ ಪಟ್ಟಂತ ಬೆಂಗಳೂರವರು, ಅದರಲ್ಲೂ ಬೆಂಗಳೂರಿನ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿದ್ದೀರಾ, ಹೌದು ಸರ್ ನಮಗೆ ಒಟ್ಟಿಗೆ 31, 32ನೇ ಕಂತಿನ ಹಣ 4,000 ರೂಪಾಯಿ ಬಂದಿದೆ ಅಂತ. ಖಂಡಿತ ಅವ್ರಿಗೆ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇವತ್ತು ಕೂಡ 32ನೇ ಕಂತಿನ ಹಣ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ. ಮಂಡ್ಯ ಕೂಡ ಬಿಡುಗಡೆ ಶುರುವಾಗಿದೆ. ಅದೇ ರೀತಿ ನಿಮಗೆ ಕೋಲಾರ ಕೂಡ ಬಿಡುಗಡೆ ಶುರುವಾಗಿದೆ, ದಾವಣಗೆರೆಗೂ ಬಿಡುಗಡೆ ಶುರುವಾಗಿದೆ. ಖಂಡಿತ ಇನ್ನು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ನೀವು ಆ ಜಿಲ್ಲೆಯವರಾಗಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನೂ ಒಂದು 3-4 ದಿವಸ ವೆಯ್ಟ್ ಮಾಡಿ ಸ್ನೇಹಿತರೆ. 31 ಹಾಗೂ 32ನೇ ಕಂತಿನ ಹಣ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ಬೋದು, 2-3 ದಿವಸ ಗ್ಯಾಪಲ್ಲಾದರೂ ನಿಮ್ಮ ಖಾತೆಗಳಿಗೆ ಬರುತ್ತೆ. ನೀವು ಎಲ್ಲೂ ಹೋಗಿ
ಖಂಡಿತವಾಗ್ಲೂ ಬಯೋಮೆಟ್ರಿಕ್ ಮಾಡಿಸುವ ಅವಶ್ಯಕತೆ ಇಲ್ಲ. ನಾವು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀವಿ, ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಬಂದಿಲ್ಲ ಎಲ್ಲಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ. ಯಾವುದೇ ರೀತಿ ಬಯೋಮೆಟ್ರಿಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಸ್ವಲ್ಪ ಸಮಾಧಾನವಾಗಿ ಇರಿ, ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇನ್ನು 8ನೇ ತಾರೀಕು ಆಗಸ್ಟ್ 8ನೇ ತಾರೀಕುವರೆಗೂ SIR ನಡೀತಾ ಇದೆ ಸ್ನೇಹಿತರೆ. ಯಾರೆಲ್ಲ ಇನ್ನು SIRಗೆ ನಿಮ್ಮ ಮಾಹಿತಿ ಕೊಟ್ಟಿಲ್ಲ, ದಯವಿಟ್ಟು ಹೋಗಿ ಮಾಹಿತಿ ಕೊಡಿ, ವೋಟರ್ ಐಡಿನ ಉಳಿಸ್ಕೊಳ್ಳಿ. ಯಾಕಂದರೆ ಈಗ ಗೃಹಲಕ್ಷ್ಮಿಯ ಪರಿಷ್ಕರಣೆ ನಡೀತಾ ಇದೆ. ಅಂದರೆ ಯಾರು GST ಕಟ್ಟಿರ್ತಾರೆ ಮತ್ತು ಯಾರು IT ಪೇಯರ್ಸ್ ಇರ್ತಾರೆ ಅವ್ರುಗಳನ್ನ ಇದರಿಂದ ತೆಗೆದಾಕ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವೋಟರ್ ಐಡಿನ ದಯವಿಟ್ಟು ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ಸಿಗುತ್ತೆ. ಗೃಹಜ್ಯೋತಿ ಅರ್ಜಿನೂ ಅಷ್ಟೇ, ವೋಟರ್ ಐಡಿ ಮೊದಲಿರಬೇಕು. ಅದಿದ್ದರೆ ಮಾತ್ರ ನಿಮಗೆ 200 ಯೂನಿಟು ಫ್ರೀಯಾಗಿ ಸಿಗುತ್ತೆ, ಇಲ್ಲಾಂದರೆ ಅದು ಕೂಡ ಸಿಗಲ್ಲ. ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸಾರ್ ಶಕ್ತಿ ಯೋಜನೆಗೆ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು, ಆಗಲೇ ಸ್ಮಾರ್ಟ್ ಕಾರ್ಡ್ ಥರ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತ. ದಯವಿಟ್ಟು ಫಸ್ಟು ನೀವು ಫೇಕ್ ನ್ಯೂಸ್ಗಳನ್ನ ನೋಡೋದನ್ನ ನಿಲ್ಲಿಸ್ಕೊಳ್ಳಿ. ಯಾಕಂತೀರಾ, ನೀವು ಫೇಕ್ ನ್ಯೂಸ್ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪ್ರಭಾವ ಬೀರುತ್ತೆ. ಅಂದರೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ, ನಮಗೆ ನಾವು ತಗೋಬೇಕು, ಹೋಗಿ ಫಸ್ಟು ನಾವು ಕೂಡ ತಗೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಕಾರ್ಡ್ಗಳನ್ನ ಬಿಡುಗಡೆ ಮಾಡಿಲ್ಲ. ನೀವು ಎಲ್ಲೂ ಕೂಡ ಹೋಗಿ ಮಾಡಿಸೋ ಅವಶ್ಯಕತೆ ಇಲ್ಲ, ಅಪ್ಡೇಟು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾರ್ಡ್ ಕೂಡ ಕೊಡ್ತಾ ಇಲ್ಲ. ಅದನ್ನು ಕೂಡ ತಲೆ ಕೆಡ್ಸ್ಕೊಬೇಡಿ, ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಇನ್ನು ಮೊನ್ನೆ ತಾನೇ DK ಶಿವಕುಮಾರ್ ಅವರು ಹೊಸ ಸಚಿವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟು 19 ಸಚಿವರು ಆಯ್ಕೆಯಾಗಿದ್ದಾರೆ. 20 ಅಂದರೆ ಇನ್ನೊಂದು ಸಚಿವ ಸ್ಥಾನ ಖಾಲಿ ಇದೆ. ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಖಂಡಿತವಾಗ್ಲೂ ಮಹಿಳೆ ಸಚಿವರೇ ಬರ್ತಾರೆ. ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಚಾನ್ಸ್ ಸಿಗುತ್ತಾ? ಹಾಗೆ ನೋಡೋಕೆ ಹೋಗ್ತಾ ಇದ್ರೆ ಖಂಡಿತ ಚಾನ್ಸು ಸಿಗೋದು ಸ್ವಲ್ಪ ಡೌಟ್ ಇದೆ. ಹೊಸ ಸಚಿವರು ಬರ್ಬೋದು. ಹೊಸ ಸಚಿವರು ಬಂದು ಅವರು ಅರ್ಥ ಮಾಡಿಕೊಂಡು ಗೃಹಲಕ್ಷ್ಮಿಯ ಪರಿಷ್ಕರಣೆ ಜೊತೆಗೆ 2,000 ರೂಪಾಯಿನ ಅವರು ತಿಂಗಳು ಹಾಕಬೇಕು. ಅದು ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನೋಡೋಣ ಯಾರು ಬರಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಖಂಡಿತ ಇಷ್ಟೊತ್ತಿಗೆ ಆಗಲೇ ನಿಮ್ಮ ಖಾತೆಗಳಿಗೆ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿರುತ್ತೆ, 32ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿರುತ್ತೆ. ಯಾಕಂದರೆ 31ನೇ ಕಂತಿನ ಹಣ 2,000 ರೂಪಾಯಿ ಈಗಾಗಲೇ 80% ಜನರಿಗೆ ಬಿಡುಗಡೆ ಆಗಿದೆ. ಒಂದು ವೇಳೆ ಬಂದಿಲ್ಲ ಅಂದರೆ 3ನೇ ಹಂತ ಶುರುವಾದಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ. ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನೋಡಿ ಸ್ನೇಹಿತರೆ, ಇನ್ನು 33ನೇ ಕಂತಿನ ಹಣ ಖಂಡಿತವಾಗ್ಲೂ ಸರ್ಕಾರ ಎಷ್ಟು ಕಂತಿನ ಹಣ ಕೊಡಬೇಕು ಅಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 2025-26ನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಅಂದರೆ ಒಟ್ಟು 4,000 ರೂಪಾಯಿ ಕೊಡಬೇಕು, 2 ಕಂತಿನ ಹಣ. ಮತ್ತು 2026-2027 ಜೂನು ಹಾಗೂ ಜುಲೈ ತಿಂಗಳದು ಒಟ್ಟು 4 ಕಂತಿನ ಹಣ. ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ ತಿಂಗಳು ಸೇರಿಕೊಳ್ಳುತ್ತೆ. ಆದರೆ ಇವ್ರು ಕೊಡ್ತಾ ಇರೋದು 1 ತಿಂಗಳು ಆದಮೇಲೆ. ಆದ್ದರಿಂದ ನಿಮಗೆ ಒಟ್ಟು 4 ಕಂತಿನ ಹಣ ಸರ್ಕಾರದಿಂದ ಬರಬೇಕು. ಕೆಲವರಿಗೆ 5 ಕಂತಿನ ಹಣ ಬರಬೇಕು. ವರಮಹಾಲಕ್ಷ್ಮಿ ಹಬ್ಬ ಇದೆ ಸ್ನೇಹಿತರೆ, 21ನೇ ತಾರೀಕು ಆಗಸ್ಟು. ನೋಡಿ, ನಿಮಗೆ ಆಗ 33ನೇ ಕಂತಿನ ಹಣ ಬರುವ ಸಾಧ್ಯತೆ 100% ಇದೆ. ಸದ್ಯಕ್ಕಂತೂ 33ನೇ ಕಂತಿನ ಹಣ ಯಾವುದೇ ರೀತಿ DBT ಸ್ಟೇಟಸ್ಸು ಪುಷ್ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಕೊಡ್ತಾ ಇದ್ದಾರೆ, ನಾವು ಅದನ್ನೇ ನೋಡಿದ್ದೀವಿ, ನಾವು ಕೂಡ ಚೆಕ್ ಮಾಡಿದ್ದೀವಿ, ಇನ್ನೂ ಪುಷ್ ಆಗಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ಯಾರಿಗೆಲ್ಲ ಇನ್ನೂ 31, 32ನೇ ಕಂತಿನ ಹಣ ಬಂದಿಲ್ಲ, ದಯವಿಟ್ಟು ಅದು ನಿಮ್ಮ ಖಾತೆಗಳಿಗೆ ಫಸ್ಟು ಬರಲಿ, ಆಮೇಲೆ 33ನೇ ಕಂತಿನ ಹಣನ ನಾವು ನೋಡೋಣ. ಒಂದು ವೇಳೆ ಸರ್ಕಾರದಿಂದ ಏನಾದರೂ 33ನೇ ಕಂತಿನ ಹಣದ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಗೃಹಲಕ್ಷ್ಮಿಯ ಬಗ್ಗೆ ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.